ಸರ್ ವಿಜಯೇಂದ್ರ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋದಾಗ ಏನಾಯ್ತು ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ ಸರ್. ಮಾಧ್ಯಮವಾಗಿ ಜನರು ವಿಜಯೇಂದ್ರ ಅವರು ಹೋದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇನೆ ಏನಾಯ್ತು ಬಿಜೆಪಿ ಪಕ್ಷದಲ್ಲಿ ಅನ್ನೋದನ್ನ ಕೂಡ ನಾವು ನೋಡಿದೀವಿ. ರಾಜ್ಯಾಧ್ಯಕ್ಷರಿಗೆ ಎಷ್ಟು ಗೌರವ ಕೊಟ್ಟರು ಅನ್ನೋದನ್ನ ನೋಡಿದೀವಿ. ಪಕ್ಷದ ಒಳಗೆ ಎಷ್ಟು ಅನ್ಯೋನ್ಯತೆ ಇದೆ ಅನ್ನೋದನ್ನು ಕೂಡ ನೋಡಿದೀವಿ. ನಾನು ಆಗ್ಲೇ ಅದನ್ನೇ ಹೇಳ್ತಾ ಇರೋದು, ಈ ಕಾಮಲ ಕಣ್ಣಿಗೆ ಏನಾಗ್ಬಿಡುತ್ತೆ, ಎಲ್ಲವೂ ಅಲ್ಲ ಕಾಂಗ್ರೆಸ್ ನೋಡಿದ್ರೆ ಕರೆಕ್ಟ್, ಬಿಜೆಪಿ ಹುಡುಕನ್ ನೋಡ್ಬಿಟ್ರೆ ಕಾಮಲೆ ಕಣ್ಣು. ಈಗ ಕಾಂಗ್ರೆಸ್ ಅಲ್ಲಿ ಒಡಕಿದೆ ಅಂದ್ರೆ ಕರೆಕ್ಟ್, ಬಿಜೆಪಿ ಒಡಕಿದೆ ಅಂದ್ರೆ ಕಾಮಲೆ ಕಣ್ಣು. ಇದು ಯಾವ ತರ ಲಾಜಿಕ್? ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎರಡು ಕಡೆಗೆ ಒಂದೇ ಸರಿ ಘೋಷಣೆ ಆಗೋಯ್ತು, ಯಾವುದೇ ಬಂಡಾಯ ಇಲ್ಲ. ಇವತ್ತೇನೋ ಒಂದೇ ಫ್ರೇಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಅಜಯ್ ಕುಮಾರ್ ಹೇಳ್ತೀವಿ, ನನ್ಗೆ ಆ ವಿಷಯ ಗೊತ್ತಿರಲಿಲ್ಲ. ಇವತ್ತು ಒಂದು ಸಭೆ ಒಳಗಡೆಗೆ ಇವರು ಇದು ಸಿದ್ದೇಶ್ ಅವರು ಇದ್ದಾರೆ, ರೇಣುಕಾಚಾರ್ಯ ಅವರು ಇದ್ದಾರೆ, ಇಬ್ರು ಸೇರ್ಕೊಂಡು ಏನು ಶ್ರೀನಿವಾಸ್ ಅವರ ಜೊತೆಗೆ ನಿಂತಿದ್ದಾರೆ. ಹಿಂದಿನ ಅಭ್ಯರ್ಥಿ ಆಗಿದ್ದಂತಹ ಅಜಯ್ ಕುಮಾರ್ ಕೂಡ ಜೊತೆಲಿ ನಿಂತಿದ್ದಾರೆ. ಇಡೀ ರಾಜ್ಯದ ಇದು ಸಂಪೂರ್ಣ ಬಿಜೆಪಿ ಗಟ್ಟಿಯಾಗಿ ಒಗ್ಗಟ್ಟಾಗಿ ಒಂದು ಇದರಿಂದ ನಿಂತಿದೆ. ಈ ಏನಾಗೋಗಿದೆ ಅಂತ ಹೇಳಿದ್ರೆ ಈ ಕಡೆಗೆ ಒಂದು ಅಲಗಾಡ್ತಿರ್ತಕ್ಕಂಥ ಹಾಳಾಗೋಗಿ ಮುಳುಗ್ತಿರ್ತಕ್ಕಂಥ ಕಾಂಗ್ರೆಸ್ ಜೊತೆಗೆ ಕಂಪೇರ್ ಮಾಡ್ಬೇಕಾದ್ರೆ ಸಹಜವಾಗಿ ನಿಮ್ಗೆ ಅನ್ಸ್ಬಿಡುತ್ತೆ. ಹಾಗಾಗಿ ನಿಮ್ ತಪ್ಪಲ್ಲ, ಹಾಗಾಗಿ ಕಾಂಗ್ರೆಸ್ ಅವರೇ ಮುಳುಗಲ್ಲ, ಜೊತೆಲಿ ಎಲ್ಲರೂ ಹೇಳ್ಕೊಂಡು ಮುಳುಗುತ್ತೆ. ಹಾಗಾಗಿ ಈ ಮುಳುಗ್ತಿರ್ತಕ್ಕಂಥ ಹಾಡಿಗೆ ಯಾವ ಕಾರ್ಯಕರ್ತರು ಬೆಲೆ ಕೊಡಲ್ಲ, ಯಾವ ನಾಯಕರು ಬೆಲೆ ಕೊಡಲ್ಲ. ನಿಮ್ ಪ್ರಶ್ನೆಗಳಿಗೆ ಚಂದ್ರಶೇಖರ್ ಅವರು ಕ್ಷಮೆ ಇರಲಿ, ನಟರಾಜ್ ಗೌಡ್ರು ಉತ್ತರ ಕೊಡ್ತಾರೆ. ನಟರಾಜ್ ಗೌಡ್ರ ಹತ್ರ ಜೊತೆಗೆ ನನ್ನೊಂದು ಪ್ರಶ್ನೆ, ನನ್ನದು ಅನ್ನೋದಕ್ಕಿಂತ ನಮ್ ವೀಕ್ಷಕರಿಗಿರೋ ಒಂದು ಸಂದೇಹ ನಿಮ್ ಮುಂದೆ ಇಟ್ಬಿಡ್ತೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿ ನಿಲ್ಲಿಸೋ ಮೂಲಕ ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆಯೋಕೆ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನ ಪಡ್ತಿದ್ದಾರೆ ಸರ್. ನಮ್ಮ ವೀಕ್ಷಕರು ಕಳಿಸಿರೋ ಪ್ರಶ್ನೆ ಯಾರ ಈ ಕೋಮುವಾದಿಗಳು ಬೇರೆ ಕೆಲಸ ಇರಲ್ಲ, ಅವರೆಲ್ಲ ಕಳಿಸ್ತಾರ್ರಿ, ಅದೆಲ್ಲ ಬಿಟ್ಬಿಡಿ. ಜನ ಮಾತಾಡ್ತಿರೋದು ಸರ್, ಜನ ಯಾರು ನಾಗಪುರದವ್ರು ಕೇಳ್ರಿ, ನಾಗಪುರದವ್ರು ಮಾಡಕ್ ಬೇರೆ ಕೆಲಸ ಇಲ್ದವ್ರು ವಾಟ್ಸ್ಆಪ್ ಅಲ್ಲಿ ಬಿಜೆಪಿ ಅವರಲ್ಲ ಸರ್, ನಮ್ ವೀಕ್ಷಕರು. ನೀವು ಅಲ್ಲಲ್ಲ ಚಂದ್ರಶೇಖರ್ ಅವರೇ, ಪ್ರಶ್ನೆ ಮಾಡೋರೆಲ್ಲರೂ ಕೂಡ ನಿಮ್ಮ ಪ್ರಕಾರ ನಾಗಪುರದವರೇ, ಆದ್ರೆ ಇವರು ಕರ್ನಾಟಕದ ಜನ ಸರ್, ನಾಗಪುರದವರಲ್ಲ. ಮಾತಾಡಕ್ ಬಿಡಿ, ಆಯ್ತು ಕೊಡಿ, ಕೊಡಕ್ ಮುಂಚೆ ನೀವು ಪ್ರಶ್ನೆ ಕೇಳೋದು ಬಿಡಿ. ಇರಿ ಚಂದ್ರಶೇಖರ್ ಅವರೇ, ನಟರಾಜ್ ಗೌಡ್ರ ಸಮಯ. ನಟರಾಜ್ ಗೌಡ್ರೆ ಒಂದು ಮನವಿ, ಪ್ರಶ್ನೆ ಕೇಳಿದವ್ರನ್ನೆಲ್ಲಾರನ್ನೂ ಕೂಡ ನಾಗ್ಪುರದವರು ಅಂತ ಹೇಳಿ ಟ್ಯಾಗ್ ಮಾಡೋದು ಬಿಡಿ, ಪ್ರಶ್ನೆ ಉತ್ತರ ಕೊಡಿ ಅಷ್ಟೇ. ಪ್ರಶ್ನೆಗೆ ಉತ್ತರನೇ ಅದು. ಅದ್ರೊಳಗೆ ಏನ್ರಿ ಧರ್ಮ ಹೊಡೆದಂಗ ಆಗ್ತದೆ? ಕಾಮನ್ ಸೆನ್ಸ್ ಬೇಡವಾ? ನೋಡಿ, ಯಾರೇ ಆಗ್ಲಿ ಮುಟ್ಟಾಳ್ತನ ಇದ್ರೆ ಮಾತ್ರ ಈ ತರ ಮಾತಾಡಕ್ ಸಾಧ್ಯ ಆಗ್ತದೆ. ಅಲ್ಲ ರೀ, ಅವ್ರು ಯಾರು ಅಂದ್ರೆ ಅಧಿಕಾರ ಇಲ್ವಾ? ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಅಧಿಕಾರ ಇಲ್ವಾ? ನಾನು ಅರ್ಜಿ ಹಾಕ್ಬೇಕು, ನಾನು ಕೇಳ್ಬೇಕು ಅನ್ನೋ ಅಧಿಕಾರ ಇಲ್ವಾ? ಅವ್ರ ಬೆಂಬಲಕ್ಕೆ ಅವ್ರ ಸಮುದಾಯದ ಒಬ್ಬ ನಾಯಕ ಜಮೀರ್ ಅಹಮದ್ ಖಾನ್ ನಿಲ್ಬಾರ್ದಾ? ಅದನ್ನ ಪ್ರಶ್ನೆ ಮಾಡಿದ್ರೆ, ಈ ತರ ಹಾಸ್ಯಾಸ್ಪದ ಪ್ರಶ್ನೆ ಮಾಡಿದ್ರೆ ನಾವು ಹೇಳಕ್ಕಾಗ್ತದೆ, ಈ ತರನೇ ಹೇಳ್ಬೇಕಾಗುತ್ತೆ. ನಾನು ಈಗ ಬಿಜೆಪಿ ವಕ್ತಾರರು ಚೆನ್ನಾಗಿ ಹೇಳಿದ್ರು, ಮೇಟಿ ಮಕ್ಳನ್ನ ಕರೆದಿದ್ರು, ಮೊಮ್ಮಕ್ಳನ್ನು ಕರೆದಿದ್ರು, ಮೊಮ್ಮಕ್ಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು, ಅದಕ್ಕೆ ಬರಕ್ಕಾಗಿಲ್ಲ ಅಂತ ಕುಟುಂಬದವ್ರಿಗೆ ಕರೆದ್ರು ಅಂತ. ನಾನು ಮಂಗಳ ಅಂಗಡಿ ಕರೆದಾಗ, ಸುರೇಶ್ ಅಂಗಡಿ ತೀರ್ಕೊಂಡು ಮಂಗಳ ಅಂಗಡಿ ಸಂಸದೆ ಆದ್ರಲ್ಲ, ಆ ಟೈಮಲ್ಲಿ ಯಾರ್ಯಾರು ಹೋಗಿದ್ರು ಅಂತ ನಾನೇನು ಅದನ್ನ ಅಷ್ಟೊಂದು ವ್ಯಂಗ್ಯ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಸತ್ತವರು ಕುಟುಂಬದ ಮೇಲೆ ಸಂತಾಪ ಇದ್ದೇ ಇರ್ತದೆ, ಜನರು ಕೂಡ ಅದನ್ನ ನೋಡ್ತಾರೆ, ಕಾರ್ಯಕರ್ತರು ಅದನ್ನ ನೋಡ್ತಾರೆ, ಅವ್ರು ತೀರ್ಮಾನ ಮಾಡ್ತಾರೆ. 4 ಜನ ಇದ್ರೆ 4 ಜನ ಆಕಾಂಕ್ಷಿಗಳಿರ್ತಾರೆ, 4 ಜನ ಆಕಾಂಕ್ಷಿಗಳು ಹೋಗಿ ಅಲ್ಲಿ ಪಡ್ಕೊಂತಾರೆ, ಯಾರಿಗೆ ಅರ್ಜಿ ಆಗುತ್ತೆ, ಒಬ್ರಿಗೆ ಯಾರಿಗೂ ಅವಕಾಶ ಕೊಡ್ತಾರೆ, ಮಿಕ್ಕಿದವ್ರನ್ನ ಕನ್ವಿನ್ಸ್ ಮಾಡಿ ಚುನಾವಣೆಗೆ ಹೋಗ್ತೀವಿ. ಇದು ನಡೆಯುವಂಥ ವಿಷಯ. ಆದರೆ ಫಸ್ಟ್ ಟೈಮ್ ಎಮ್ ಎಲ್ ಎ ನಾಗಪುರದ ಜಿಗಳಿಗೆ, ಬೆಂಗಳೂರದ ಜಿಗಳಿಗೆ ಸೆಡ್ ಹೊಡೆದು ಬಿಜೆಪಿಯ ರಾಜ್ಯಾಧ್ಯಕ್ಷ ಆದರು. ಇವತ್ತು ಕೂಡ ಆ ಜಿಗಳು ಸಿ.ಟಿ. ರವಿ ಅಂತ ಯತ್ನಾಳದವರಿಂದ ಮುಖಾಂತರ ಅವ್ರನ್ನ ಕಾಟ ಕೊಡ್ತಾ ಇದ್ದಾರೆ. ಅದು ವಿಜೇಂದ್ರ ಕಾಟ ಕೊಡ್ತಾ ಇರೋದು ನಾವು ನೀವು ಕಣ್ಣಲ್ಲಿ ನೋಡ್ತಾ ಇದೀವಿ. ಬಿಜೆಪಿಯ ಪರಿಸ್ಥಿತಿ ಇದು, ದಯನೀಯ ಪರಿಸ್ಥಿತಿ ಅಂದ್ರೆ ಇದು. ಫಸ್ಟ್ ಟೈಮ್ ಎಮ್ ಎಲ್ ಎನ ರಾಜ್ಯಾಧ್ಯಕ್ಷ ಮಾಡಿಕೊಂಡು ಅವರು ನಾಪತ್ತೆ ಮತ್ತೆ ನಿಷ್ಕ್ರಿಯ ಎರಡೂ ಆಗಿದ್ದಾರೆ. ವಿರೋಧ ಪಕ್ಷದ ನಾಯಕನ ಕಿತ್ತಾಕ್ತಿವಿ, ಸುನಿಲ್ ಕುಮಾರ್ನ ಮಾಡ್ತೀವಿ, ಅವ್ರನ್ನ ಮಾಡ್ತೀವಿ, ಇವ್ರನ್ನ ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಕಾಟ ಕೊಡ್ತಾರೆ. ಅವ್ರಿಗೆ ಕೆಲಸ ಮಾಡಕ್ಕೆ ಏನ್ ಬಿಟ್ಟಿಲ್ಲ. ಇವರಿಬ್ರು ರಾಜ್ಯದಲ್ಲಿ ಬಿಜೆಪಿ ವಕ್ತಾರರ ಅಸಭ್ಯ ಮಾತುಗಳನ್ನು ನಾನು ಬಿಜೆಪಿ ವಕ್ತಾರರ ತುಂಬಾ ಕೀಳು ಮಟ್ಟದ ಮಾತುಗಳನ್ನು ನಾನು ಕೇಳಿದ್ದೀನಿ. ನಾನು ಅಷ್ಟು ಕೀಳು ಮಟ್ಟದ ಮಾತುಗಳನ್ನು ನಾನು ಉಪಯೋಗಿಸಲ್ಲ. ಆದಾಗ್ಯೂ ನಾನೇನ್ ಹೇಳ್ತೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾರು ಪ್ರಬಲರಾಗಿದ್ದಾರೆ, ಯಾರು ದುರ್ಬಲರಾಗಿದ್ದಾರೆ ಜನ ನೋಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ನಾವು ತೋರಿಸಿದ್ದೀವಿ ಯಾರು ಪ್ರಬಲರಾಗಿದ್ದಾರೆ, ಯಾರು ದುರ್ಬಲರಾಗಿದ್ದಾರೆ ಅಂತ. ಶಿಗ್ಗಾವಲ್ಲಿ ತೋರಿಸಿದ್ದೀವಿ, ಸಂಡೂರಲ್ಲಿ ತೋರಿಸಿದ್ದೀವಿ, ಈಗಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲೂ ತೋರಿಸ್ತೀವಿ, ಬಾಗಲಕೋಟೆಯಲ್ಲಿ ತೋರಿಸ್ತೀವಿ, 2028ಕ್ಕೂ ತೋರಿಸ್ತೀವಿ. ಆದ್ರೆ ಒಂದೊಂದು ಸತ್ಯ, ಜನಸಾಮಾನ್ಯರು ಕಾಂಗ್ರೆಸ್ ಪರ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ. ಬಿಜೆಪಿ ಕರ್ನಾಟಕದಲ್ಲಿ ಮುದುರಿದ ತಾವರೆ ಇನ್ನು 20 ವರ್ಷಗಳ ಕಾಲ ಅರಳಲ್ಲ. ಬಿಜೆಪಿಯಲ್ಲಿ ಯಾರೇ ಬರಲಿ,
ಯಾರೇ ನಿಂತ್ಕೊಳ್ಳಿ, ಜಿಗಳನ್ನ ತಂದು ನಾಗಪುರ ಜಿಗಳನ್ನ ತಂದು ನಿಲ್ಲಿಸ್ಕೊಳ್ಳಿ, ಯಾರು ಕೇರ್ ಬಿಹಾರ ಮಾಡೋದಿಲ್ಲ. ರಾಜ್ಯಸಭಾ ಕರ್ನಾಟಕ ಬಂತು ನಿಮ್ಗೆ? ಕರ್ನಾಟಕ ಆಯ್ತು, ಕರ್ನಾಟಕ ಅಜಯ್ ಅವರು, ಕನ್ನಡಿಗರ ಅಜಯ್ ಕುಮಾರ್ ಭಾಷಾ, ಸರ್, ಸ್ವಾಭಿಮಾನ, ಅಜಯ್ ಕುಮಾರ್ ಸರ್, ಈಗ ಅಜಯ್ ಕುಮಾರ್ ಅವ್ರು ಮಾತ್ರ ವಾಯ್ಸ್ ಆನ್ ಇರಲಿ. ಅಜಯ್ ಕುಮಾರ್ ಅವ್ರು ಮಾತ್ರ ವಾಯ್ಸ್ ಆನ್ ಇರಲಿ. ಅಜಯ್ ಸರ್, ಅಜಯ್ ಸರ್, ಈಗ ಯತ್ನಾಳ್ ಅವ್ರು ನಿಮ್ ಪಕ್ಷದಿಂದ ಹೊರಗಿರಬಹುದು, ಬಟ್ ಅವ್ರಿಗೂ ಕೂಡ ರಾಜಕೀಯ ಅನುಭವ ಇದೆ. ಅವ್ರ ಬಾಯಿಂದ ಬಂದ ಒಂದು ಮಾತು, ಶಾಮನೂರ್ ಅವರ ಕುಟುಂಬಕ್ಕೂ ಯಡಿಯೂರಪ್ಪನವರ ಕುಟುಂಬಕ್ಕೂ ಒಳ್ಳೆ ನಂಟಿದೆ, ಉತ್ತಮವಾದ ಬಾಂಧವ್ಯ ಸ್ನೇಹ ಇದೆ, ಹೀಗಾಗಿ ಸಮರ್ಥ ಅವರನ್ನ ಇಂಪೋರ್ಟ್ ಮಾಡ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ ಅನ್ನೋ ರೀತಿಯಲ್ಲಿ ಅನುಮಾನ. ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ವಿಜಯೇಂದ್ರ ಅವರು ಕೂಡ ಶಾಮನೂರ್ ಅವ್ರ ಕುಟುಂಬದ ಜೊತೆಯಲ್ಲಿ ಬಿಸ್ನೆಸ್ ಗಳನ್ನ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಒಳ್ಳೆ ಸಂಬಂಧ ಇದೆ, ಹೀಗಾಗಿ ಅಲ್ಲಿ ಅವಕಾಶ ಸಿಗದಿದ್ರೆ ಸಮರ್ಥ ಅವ್ರನ್ನ ಕರ್ಕೊಂಡ್ ಬರಬಹುದು ಅನ್ನೋ ಚರ್ಚೆ ಇದೆ. ಏನ್ ಹೇಳ್ತೀರಿ? ಇದೆಲ್ಲ ಸುಳ್ಳು ಮೇಡಮ್. ಕಾರಣ ಏನಪ್ಪಾ ಅಂತಂದ್ರೆ, ಅವರೊಬ್ಬ ರಾಜ್ಯಾಧ್ಯಕ್ಷರು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇದು ಸುಮ್ನೆ ಊಹಾಪೋಹಗಳಿಗೆ ನೀವ್ ಯಾವ್ದು ಗಮನ ಕೊಡಬೇಡಿ. ರಾಜ್ಯದ ಜನತೆಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ರಾಜ್ಯಾಧ್ಯಕ್ಷರು ಗಟ್ಟಿ ಇದ್ದಾರೆ, ಪಕ್ಷವನ್ನ ಕಟ್ತಾ ಇದ್ದಾರೆ. ಈ ಬಾರಿ 2 ಕ್ಷೇತ್ರವನ್ನ ಗೆಲ್ಲಿಸ್ತೀವಿ. ಬರಾಂತ ಚುನಾವಣೆಯಲ್ಲೂ ಸಹಿತ 2028 ಚುನಾವಣೆಯಲ್ಲಿ 150ಕ್ಕಿಂತ ಹೆಚ್ಚು ಸ್ಥಾನ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನ ಕಟ್ತೇವೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ ಸಾದಿಕ್ ಸರ್, ಈಗ ST ಸಮುದಾಯದ ಕ್ಯಾಂಡಿಡೇಟ್ ಬಿಜೆಪಿಯಿಂದ, ಇನ್ ಕೇಸ್ ಸಮರ್ಥ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದಿದ್ರೆ ಒಂದ್ ಕಡೆ ಅನುಕಂಪ, ಮತ್ತೊಂದ್ ಕಡೆಯಲ್ಲಿ ಲಿಂಗಾಯತ ವೋಟ್ಗಳು, ಇದೆಲ್ಲ ಗಮನಿಸ್ತಾ ಇದ್ರೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡದೆ ಹೋದ್ರೆ ಕಾಂಗ್ರೆಸ್ಗಿಂತ ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ವಾ ಚಿತ್ರಣ? ಸಾದಿಕ್ ಸರ್. ಇಲ್ಲ ಮೇಡಮ್ ಅವರೇ, 100ಕ್ಕೆ 100 ಅವೆಲ್ಲ ಏನಿಲ್ಲ ಅಂತ, ಅವೆಲ್ಲ ಅಪ ಉಪ ಮಾತುಗಳು ಅವೆಲ್ಲ. ಈಗ ಈ ಮರದ ಡೊಂಕಿ ಮೇಲೆ ಕಾಗಿ ಬಂದು ಕುಂದ್ರದ್ಕೂ ಡೊಂಕಿ ಮುರಿಯೋದ್ಕೂ ನೇವ ಅಂತಾರಲ್ಲ, ಆ ನಮೂನಿ ಗಿಡದ ಮೇಲೆ ಪರೋಳದ ಮೇಲೆ ದೋಷ ಕುಂದಿರ್ತಾರೆ. ಹಂಗೇನಿಲ್ಲ, ಮೈನಾರಿಟಿ ಕೊಟ್ಟರೆ ವೀರಶೈವರವರು ಕೆಲಸ ಮಾಡ್ತಾರೆ ಕಾಂಗ್ರೆಸ್ಸಿಗೆ, ಇನ್ನೊಬ್ಬರು ಮಾಡ್ತಾರೆ, ಇನ್ನೊಂದು ಧರ್ಮದವ್ರು ಮಾಡ್ತಾರೆ, ಇನ್ನೊಂದು ಜಾತಿಯವ್ರು ಮಾಡ್ತಾರೆ. ಮೈನಾರಿಟಿಗೆ ಕೊಟ್ಟು ನೋಡ್ರಿ, ಮೈನಾರಿಟಿ ಕೊಟ್ಟಿಲ್ಲಿದ್ದಂಗೆ ನೀವೆಲ್ಲ ಈ ಥರ ಎಲ್ಲ ಮೈನಾರಿಟಿ ಕಡೆ ಕಾಣಿಸ್ತಾರೆ, ಮೈನಾರಿಟಿ ಸೋಲಿಸ್ತಾರೆ ಅಂದಮೇಲೆ ನಮ್ಮವು 90,000 ಓಟ್ ಇಟ್ಕೊಂಡು ನಾವ್ಯಾಕೆ ರಣ ಮೈದಾನದಲ್ಲಿ ಪಣ ತೊಟ್ಟೆ ನಾವ್ಯಾಕೆ ಇರಬಾರ್ದು? ಬಹಿರಂಗವಾಗಿ ಇರ್ಬೋದು, ಪಾರ್ಟಿಯಿಂದ ಇಲ್ಲಿದ್ರೂ ಇರ್ಬೋದು, ಪಾರ್ಟಿಯಿಂದ ಕೊಟ್ರೂ ಇರ್ಬೋದು. ನಮ್ಮನ್ನ ಕಡೆ ಕಾಣಿಸ್ತಾರ ಅಂತ ಹೇಳಿದ್ರೆ, ವೀರಶೈವರ ಅಂತ ಹೇಳಿದ್ರೆ 26,000 ಓಟ್ ಅದಾವ ಬರೋವು. ಏನು 50,000, 60,000, 70,000, 1 ಲಕ್ಷ ಅದಾವ. ಇಡೀ ದಕ್ಷಿಣ ಕ್ಷೇತ್ರದಲ್ಲಿ 2,31,000 ಮತದಾರ ಅದಾರ ಮೇಡಮ್ ಅವರೇ. ಅದರಲ್ಲಿ ಹೈಯೆಸ್ಟ್ ಮೈನಾರಿಟಿ ಇದೆ. ಆಯಿಂದ ವರದಿಂದ ಎಲ್ಲ ಸೇರಿಸಿದ್ರೆ ನಾವು 1,76,906 ಓಟ್ ಅದಾವು ನಮ್ಮವು. ಆಯಿಂದ ಓಟಿಂದ ನಾವೆಲ್ಲ ಗೆಲ್ತೀವಿ. ಅಲ್ಲ, ನಿಮ್ಮಲ್ಲೂ ಅಂದ್ರೆ ಮುಸಲ್ಮಾನ್ ಸಮುದಾಯದಲ್ಲೂ ಕೂಡ ಒಗ್ಗಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ ಪಾಷಾ ಸಾಹೇಬ್ರೆ. ಕೆಲವರು ಇನ್ನೂ ಕೂಡ ಅಲ್ಲ, ನಿಮ್ಮ ಸಮುದಾಯದ ಕೆಲವರು ಇನ್ನೂ ಕೂಡ ಶಾಮನೂರ್ ಶಿವಶಂಕರಪ್ಪನವರ ಕುಟುಂಬಸ್ಥರ ಪರವಾಗಿ ಇದ್ದಾರಂತಲ್ಲ? ಇಲ್ಲ ಮೇಡಮ್, ಅವೆಲ್ಲ ಸುಳ್ಳು. ಈಗಿನ